ನೋಡಿದ್ರಲ್ಲ, ಗೋವಾದ ಪ್ರಸಿದ್ಧ ಬೀಚ್ಗಳ ಪೈಕಿ ಡೋನಾಪೋಲಾ ಕೂಡ ಒಂದು. ಈ ಬೀಚ್ ಬಗ್ಗೆ ಸಾಕಷ್ಟು ದಂತಕಥೆಗಳಿದ್ದು, ಬೆಳದಿಂಗಳ ಬೆಳಕಿನಲ್ಲಿ ಬೀಚ್ ಬಳಿ ಡೋನಾನ ಭೂತ ಓಡಾಡುತ್ತದೆ ಎಂದು ಹೇಳಲಾಗುತ್ತದೆ. ಡೋನಾಪೋಲ್ ಗೋವಾದ ಪ್ರಸಿದ್ಧ ಬೀಚ್ಗಳಲ್ಲಿ ಒಂದಾಗಿದೆ. ಈ ಸ್ಥಳ ಭಾರಿ ಫೇಮಸ್ ಆಗಲು ಕಾರಣ ಅನೇಕ. ಅಂದಹಾಗೆ ನೀವಿಲ್ಲಿಗೆ ಬಂದಾಗ ಮೊದಲು ಕಣ್ಮನ ಸೆಳೆಯುವ ಬಂಡೆಯ ಮೇಲಿರುವ ಓರ್ವ ಪುರುಷ ಮತ್ತು ಮಹಿಳೆಯ ಪ್ರತಿಮೆ. ಹಾಗಾದರೆ ಈ ಪ್ರತಿಮೆಗಳು ಯಾರದ್ದು? ಡೋನಾಪೌಲ್ ಬೀಚ್ಗೆ ಭೇಟಿ ಕೊಟ್ಟಾಗ ನೀವು ತಿಳಿದುಕೊಳ್ಳಬೇಕಾದ ಸಂಗತಿಗಳು ಯಾವುದು? ಬೀಚ್ ವಿಶೇಷತೆ ಏನು? ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತೀವಿ. ಅದಕ್ಕೂ ಮುಂಚೆ ಅಡ್ವೆಂಚರ್ ಟೂರಿಸ್ಟ್ AAY ಪೇಜ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ನೋಡ್ತಾ ಇದ್ದೀವಿ ಡೋನಾಪೋಲಾ ಬೀಚ್. ಸ್ನೇಹಿತರೆ, ಡೋನಾಪೋಲಾ ಬೀಚ್ ಬಹಳಷ್ಟು ದಂತಕಥೆಗಳನ್ನು ಹೊಂದಿದೆ. ಅದೇನೆಂದರೆ, ವೈಸ್ರಾಯ್ ಅವರ ಮಗಳು ಡೋನಾಪೋಲಾ ಡಿಮೆಂಜಸ್ ಅವರು ಸ್ಥಳೀಯ ಮೀನುಗಾರನನ್ನು ಪ್ರೀತಿಸುತ್ತಿದ್ದಳು. ಆದರೆ ಆಕೆಗೆ ಅವನನ್ನು ಮದುವೆ ಆಗೋಕೆ ಅನುಮತಿ ದೊರೆಯದಿದ್ದಾಗ ಬಂಡೆಯಿಂದ ಮೇಲಿಂದ ಬಿದ್ದಳು ಎಂದು ನಂಬಲಾಗಿದೆ. ಕೆಲವರು ಡೋನಾನ ಭೂತವು ಬೆಳದಿಂಗಳ ರಾತ್ರಿಯಲ್ಲಿ ಕಾಣಿಸಿಕೊಳ್ಳುತ್ತದೆ ಎಂದು ಹೇಳಿದರೆ, ಮತ್ತೆ ಕೆಲವರು ಕಗ್ಗತ್ತಲೆಯಲ್ಲಿ ಕಾಣಿಸಿಕೊಳ್ಳುತ್ತದೆ ಎಂದು ಹೇಳುತ್ತಾರೆ. ಅದೇನೇ ಇರಲಿ, ಮಧ್ಯರಾತ್ರಿಯಲ್ಲಿ ಸಮುದ್ರದ ಅಲೆಗಳು ಮೆರೆಯುತ್ತಿದ್ದಂತೆ ಭವ್ಯವಾಗಿ ಕಂಗೊಳಿಸುತ್ತದೆ. ಮಾಂಡೋವಿ ಮತ್ತು ಜುವಾರಿ ನದಿಗಳು ಅರೇಬಿಯನ್ ಸಮುದ್ರವನ್ನು ಸಂಧಿಸುವ ಸ್ಥಳದಲ್ಲಿಯೇ ಈ ಸುಂದರವಾದ ಕಲ್ಲಿನ ಪ್ರತಿಮೆ ಇದೆ. ಬಿಸಿಲಿನಿಂದ ವಿಶ್ರಾಂತಿ ಪಡೆಯಲು ಅತ್ಯುತ್ತಮ ತಾಣವಾಗಿರುವ ಈ ಬೀಚ್ ಕೊನೆಯಲ್ಲಿ ಸುಂದರವಾದ ದ್ವೀಪವನ್ನು ಹೊಂದಿರುವ ಗುಡ್ಡವಿದೆ. ಈ ಗುಡ್ಡದ ತುದಿಯಿಂದ ಪೂರ್ವಕ್ಕೆ ಜುವಾರಿ ಸೇತುವೆಯವರೆಗೆ ಮರ್ಮಂಗಾವೋ ಬಂದರು ಮತ್ತು ಅರೇಬಿಯನ್ ಸಮುದ್ರವನ್ನು ನೋಡಬಹುದು. ಡೋನಾಪೋಲ್ ಬೀಚ್ ಅನ್ನು ಜಲಕ್ರೀಡೆಗಳ ಮೂಲಕವೂ ಅನ್ವೇಷಿಸಬಹುದು. ವಿಂಡ್ ಸರ್ಫಿಂಗ್, ವಾಟರ್ ಸ್ಕೀಯಿಂಗ್, ಸ್ವಿಮ್ಮಿಂಗ್, ಪ್ಯಾರಾಸೈಕ್ಲಿಂಗ್, ಸ್ಕೈ ಬಾಬ್, ಕಾಯಾಕಿಂಗ್, ವಿಹಾರ, ಸ್ಪೋರ್ಟ್ ಫಿಶಿಂಗ್, ಟೊಬೊಗಾನ್, ಸ್ಕೈ ಬಿಸ್ಕೆಟ್ ಮತ್ತು ಸ್ನಾರ್ಕ್ಲಿಂಗ್ ಅನ್ನು ಸಹ ಇಲ್ಲಿ ಆನಂದಿಸಬಹುದು. ಡೋನಾಪೋಲ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ವಾಟರ್ ಸ್ಕೂಟರ್, ಸೈಕಲ್ ಮತ್ತು ಮೋಟಾರ್ ದೋಣಿ ಸವಾರಿಗಳು ಸಹ ಇರುತ್ತವೆ. ಇಲ್ಲಿ ಶಾಪಿಂಗ್ ಟ್ರಿಪ್ ಮಾಡುವವರು ಬೀಚ್ ಸೈಡ್ ಮಾರುಕಟ್ಟೆಯಲ್ಲಿ ನೀವು ಕಾಣುತ್ತಿದ್ದಂತೆ ಸ್ಥಳೀಯ ಮಾರಾಟಗಾರರು ಒಣ ಹುಲ್ಲಿನ ಟೋಪಿಗಳು, ಮಸಾಲೆಗಳು ಮತ್ತು ಕಸೂತಿ ಕರವಸ್ತ್ರಗಳನ್ನು ಮಾರಾಟ ಮಾಡುವುದನ್ನು ನೀವು ಕಾಣಬಹುದು. ಗೋವಾದಲ್ಲಿ ಫೆನಿ ಮತ್ತು ಪೋರ್ಟ್ ವೈನ್ ಎಂಬ ಎರಡು ವಿಶೇಷತೆ ಮದ್ಯಗಳಿವೆ. ಇದು ಸಾಮಾನ್ಯ ಮದ್ಯದ ಹೊರತಾಗಿ ಸಹ ವ್ಯಾಪಕವಾಗಿ ಲಭ್ಯವಿದೆ. ಕೊನೆಗೆ, ನೀವು ಭಾರತೀಯ ಕರಕುಶಲ ವಸ್ತುಗಳನ್ನು ಮತ್ತು ಆಭರಣಗಳನ್ನು ಹುಡುಕುತ್ತಿದ್ದರೆ ಡೋನಾಪೋಲಾದಲ್ಲಿರುವ ಭಾರತೀಯ ಕಲಾ ಎಂಪೋರಿಯಂಗೆ ಭೇಟಿ ಕೊಡಬಹುದು. ಡೋನಾಪೋಲ್ ವ್ಯೂ ಪಾಯಿಂಟ್ ನಲ್ಲಿ ಸೂರ್ಯ ಮುಳುಗುವುದನ್ನು ಸಹ ನೋಡಬಹುದು. ಸೂರ್ಯಾಸ್ತ ನೋಡಲು ಬಯಸುವವರು ಅರ್ಧ ಗಂಟೆ ಮುಂಚೆಯೇ ವ್ಯೂ ಪಾಯಿಂಟ್ ತಲುಪಲು ಪ್ರಯತ್ನಿಸಿ, ಏಕೆಂದರೆ ಅಲ್ಲಿ 50 ಜನರಿಗೆ ಮಾತ್ರ ಸ್ಥಳಾವಕಾಶವಿದೆ. ಕೊನೆಗೆ, ಸ್ಥಳೀಯ ರೆಸ್ಟೋರೆಂಟ್ಗಳಲ್ಲಿ ರುಚಿಕರವಾದ ಸಮುದ್ರ ಆಹಾರವನ್ನು ಸವಿಯುತ್ತಾ ನೀವು ಬೀಚ್ ಸೈಡ್ ಸ್ಟಾಲ್ಗಳಲ್ಲಿ ಶಾಪಿಂಗ್ ಕೂಡ ಮಾಡಬಹುದು. ಡೋನಾಪೋಲ್ ಬೀಚ್ ಸಲೀಂ ಅಲಿ ಪಕ್ಷಿಧಾಮಕ್ಕೂ ಹೆಸರುವಾಸಿಯಾಗಿದ್ದು, ಅಲ್ಲಿ ನೀವು ವಲಸೆ ಮತ್ತು ಸ್ಥಳೀಯ ಪಕ್ಷಿಗಳನ್ನು ಗುರುತಿಸಬಹುದು. ಡೋನಾಪೋಲಾದಿಂದ ಸುಮಾರು 9 ಕಿಲೋಮೀಟರ್ ದೂರದಲ್ಲಿ ಅಭಯಾರಣ್ಯವಿದೆ. ಇದು ಚೋರೋ ದ್ವೀಪದ ಪಶ್ಚಿಮ ತುದಿಯಲ್ಲಿ ಮಾಂಡೋವಿ ನದಿಯ ಪಕ್ಕದಲ್ಲಿದೆ. ಈ ಮ್ಯಾಂಗ್ರೋವ್ ಅರಣ್ಯವು ವಿವಿಧ ದೇಶೀಯ ಮತ್ತು ವಲಸೆ ಹಕ್ಕಿಗಳಿಗೆ ನೆಲೆಯಾಗಿದೆ. ಪಂಜಿಮ್ ಕದಂಬಾ ಬಸ್ ನಿಲ್ದಾಣದಿಂದ 9 ಕಿಲೋಮೀಟರ್ ದೂರದಲ್ಲಿ, ವಾಸ್ಕೋಡಗಾಮ ರೈಲ್ವೆ ನಿಲ್ದಾಣದಿಂದ 30 ಕಿಲೋಮೀಟರ್ ಮತ್ತು ಮಾಪುಸಾದಿಂದ 38 ಕಿಲೋಮೀಟರ್ ದೂರದಲ್ಲಿರುವ ಡೋನಾಪೋಲ್ಗೆ ಸ್ಥಳೀಯ ಬಸ್ಸುಗಳು ಮತ್ತು ಟ್ಯಾಕ್ಸಿಗಳ ಮೂಲಕ ಬಹಳ ಸುಲಭವಾಗಿ ತಲುಪಬಹುದು. ಪಣಜಿಯ ಕದಂಬ ಬಸ್ ನಿಲ್ದಾಣದಿಂದ ಪ್ರತಿ 15 ನಿಮಿಷಕ್ಕೆ ಡೋನಾಪೋಲಾ ಬೀಚ್ಗೆ ಹೊರಡುವ ಬಸ್ ಸಹ ಇದೆ. ನೀವು ಬೈಕ್ ಬಾಡಿಗೆಗೆ ತೆಗೆದುಕೊಳ್ಳಬಹುದು ಅಥವಾ ನೀವೇ ತಲುಪಬಹುದು. ಬೈಕ್ನಲ್ಲಿ ತೆರಳುವಾಗ ಸ್ಥಳೀಯರನ್ನು ಕೇಳಿದರೆ ಅವರು ನಿಮಗೆ ಮಾರ್ಗದರ್ಶನ ನೀಡುತ್ತಾರೆ. ಈ ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಮಹಿಳೆ ಮತ್ತು ಪುರುಷ ಒಂದು ಬಂಡೆ ಮೇಲೆ ನಿಂತಿರ್ತಾರೆ ಅಂತ ಹೇಳಿದ್ನಲ್ಲ, ಇವರೇ ನೋಡಿ ಇಲ್ಲಿ ನಿಂತಿರೋರೆ. ಇದರಲ್ಲೊಬ್ರೆ ಡೋನಾಪೋಲಾ ಅಂತ ಹೇಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ಗೋವಾದ 3ನೆಯ ವಿಡಿಯೋ ಆಗಿದೆ. ಗೋವಾದ ಡೋನಾಪೋಲಾ ಬೀಚ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ. ಹಾಗೂ ನಿಮ್ಮಲ್ಲಿ ಯಾರಾದ್ರೂ ಗೋವಾದ ಡೋನಾಪೋಲ್ ಬೀಚ್ಗೆ ಇದಕ್ಕೂ ಮುಂಚೆ ವಿಸಿಟ್ ಮಾಡಿರೋರಿದ್ರೆ ಡೋನಾಪೋಲಾ ಬೀಚ್ ಅಲ್ಲಿ ನಾವಿನ್ನೇನಾದ್ರೂ ಮಿಸ್ ಆಗಿದ್ರೆ ಪಾಯಿಂಟ್ಸ್ ನ ಅದನ್ನ ಮೆನ್ಷನ್ ಮಾಡಿ ಕಾಮೆಂಟ್ ಅಲ್ಲಿ. ಹಾಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನೀವು ಮಾಡೋ ಒಂದು ಸಣ್ಣ ಸಬ್ಸ್ಕ್ರೈಬ್ ನಮಗೆ ಇನ್ನೂ ಈ ರೀತಿ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಆಗಿ ಕೆಲಸ ಮಾಡುತ್ತೆ. ಅದೇ ರೀತಿ ಈ ವಿಡಿಯೋ ಲೈಕ್ ಆದ್ರೆ ಇದನ್ನ ಹೆಚ್ಚು ಜನರಿಗೆ ಶೇರ್ ಮಾಡಿ. ಹಾಗೂ ತಪ್ಪದೇನೆ ಈ ವಿಡಿಯೋಗೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ.
ಗೋವಾದಲ್ಲಿ ಸಿಗೋ 2 ಪ್ರಸಿದ್ಧವಾದ ವೈನ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ನೀವು ಗೋವಾಗೆ ಹೋದ್ರೆ ತಪ್ಪದೆ ಅದನ್ನ ಮರಿಬೇಡಿ. ಓಕೆ ಫ್ರೆಂಡ್ಸ್, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.